ನನ್ನ ಇಂಟೆನ್ಷನ್ ಏನು ಗೊತ್ತಾ ಬ್ರದರ್, ಲೈಫಲ್ಲಿ ಅಪ್ಪ ಅಮ್ಮಗಿಂತ ಗ್ರೇಟ್ ಯಾರು ಇಲ್ಲ. ಯಾರು ತಂದೆ ತಾಯಿನ ಜಾಸ್ತಿ ಪ್ರೀತಿಯಿಂದ ನೋಡ್ಕೊಂತಾರೋ, ಪ್ರೀತಿ ಮಾಡ್ತಾರೋ, ಆವ್ರೇಜ್ ಟ್ಯಾಲೆಂಟೆಡ್ ಆದ್ರೂ ಪರವಾಗಿಲ್ಲ, ಲೈಫಲ್ಲಿ ಗೆದ್ದು ಬಿಡ್ತೀರ. ಕೆಲವ್ರು ಕೇಳ್ತಾರೆ, ಅಣ್ಣ ನಾನು ಎಕ್ಸಾಮ್ ಬರೆಯೋಕೆ ಹೋದ್ರೆ ಸೋತೋಗ್ತೀನಿ, ಭಯ ಆಗುತ್ತೆ, ಫೇಲ್ ಆಗುತ್ತೆ, ಏನ್ ಮಾಡೋದು ಅಂತ. ತಲೆ ಕೆಡಿಸ್ಕೋಬೇಡಿ, ಬಿ ಸ್ಟ್ರಾಂಗ್ ಇನಫ್. ಒಂದು ದೇವಸ್ಥಾನ ಬಾಗ್ಲಾಕಿರ್ತಾರೆ, ದೇವ್ರು ಕಲ್ಲಿಂದ ಆಗಿರುತ್ತೆ, ನೆಲನೂ ಕಲ್ಲಿಂದ ಆಗಿರುತ್ತೆ, ಕೆಳಗಡೆ ಇರೋ ಕಲ್ಲು ದೇವ್ರ ಕಲ್ಲನ್ನ ಕೇಳುತ್ತೆ, ದೇವ್ರೆ ಒನ್ಸ್ ಅಪಾನ್ ಎ ಟೈಮ್ ನೀನು ಕಲ್ಲು ನಾನು ಕಲ್ಲು, ಆದ್ರೆ ಅವತ್ತು ನೀನು ಪೂಜೆ ಮಾಡ್ತಾರೆ ನನ್ನ ಕಾಲಲ್ಲಿ ತುಳಿತಾರೆ ಯಾಕೆ ಅಂತ. ಆ ದೇವ್ರ ಕಲ್ಲು ಹೇಳ್ತಂತೆ ಕೆಳಗಡೆ ಇರೋ ಕಲ್ಲಿಗೆ, ಮಗನೇ ಅವತ್ತು ಶಿಲ್ಪಿ ಕೆತ್ತಕ್ಕೆ ಬಂದಾಗ ಒಂದೇ ಪೀಸ್ ಆದೆ, ಎಷ್ಟೇ ತಿಂದಿದ್ರೆ ಇವತ್ತಿನ ರೇಂಜಿಗೆ ಬಂದಿರಬೇಕು ಅಂತ. ನೋ ಪೇನ್ ನೋ ಗೇನ್. ಕರೆಕ್ಟ್ ಆಗಿ ಜೀವನದಲ್ಲಿ ಏನಾದ್ರೂ ಅಚೀವ್ ಮಾಡಬೇಕು ಅಂದ್ರೆ, ಇನ್ನು ಕೆಲವರು ಹೇಳ್ತಾರೆ, ಸರ್ ಹೋಗಿ ಸರ್ ನಾನು ಹಣೆ ಬರದಲ್ಲಿ ಬರ್ದೇ ಇಲ್ಲ. ಇನ್ನು ಕೆಲವರು ಸ್ಯೂಸೈಡ್ ಮಾಡ್ಕೊಂಡು ಸತ್ತೋಗ್ತಾರೆ. ಸ್ಯೂಸೈಡ್ ಮಾಡ್ಕೊಂಡು ಸತ್ತೋಗ್ಬೇಡ, ಮತ್ತೆ ಹುಟ್ಟಿದ್ರೆ LKG ಇಂದ ಆಗ್ತಾರೆ ಹೇಳ್ತಾ ಇದ್ದೀನಿ. ಇವಾಗಲೇ ಈ CBSE ICSE ಓದಕ್ಕಾಗ್ತಿಲ್ಲ ನಮ್ಮ ಕೈಯಲ್ಲಿ, ಮತ್ತೆ ಅಪ್ಪಿ ತಪ್ಪಿ ಹೋದ್ರೆ LKG ಇಂದ ಓದಿಸ್ತಾರೆ. ಇವಾಗ 85 ತೆಗೆದ್ರು ಸ್ಕೂಲು ಕಾಲೇಜಲ್ಲಿ ಮರ್ಯಾದೆ ಸಿಗ್ತಿಲ್ಲ ನಮ್ಗೆ. ಅದಕ್ಕೆ ಸತ್ತೋಗ್ಬೇಕು ಅಂದಾಗ ಬೇಡ ಬೇಡ ಬೇಡ, ಸತ್ತೋದ್ರೆ ಮತ್ತೆ ಹುಡ್ತೀವಿ, LKG ಇಂದ ಆಗ್ತಾರೆ ಅಂತ ಡಿಸಿಷನ್ ತಗೋಬಾರ್ದು. ಸ್ಯೂಸೈಡ್ ಇಸ್ ಅ ಪರ್ಮನೆಂಟ್ ಸೊಲ್ಯೂಷನ್ ಫಾರ್ ಎ ಟೆಂಪರರಿ ಪ್ರಾಬ್ಲಮ್. ಏನೋ ಸಾಧಿಸ್ಬೇಕು ಅಂತ ಪ್ರಯತ್ನ ಪಡ್ತೀವಿ ಮನೆಯಲ್ಲಿ, ಸರ್ ನಮ್ಮಪ್ಪ ಬಡವರು, ನಮ್ಮಮ್ಮ ಬಡವರು. ಇಫ್ ಯುವರ್ ಫಾದರ್ ಆರ್ ಮದರ್ ಇಸ್ ಪೂರ್, ಇಟ್ಸ್ ನಾಟ್ ಯುವರ್ ಮಿಸ್ಟೇಕ್. ಇಫ್ ಯು ಬಿಕಮ್ ಎ ಪೂರ್ ಫಾದರ್ ಆರ್ ಮದರ್, ಇಟ್ಸ್ ಯುವರ್ ಮಿಸ್ಟೇಕ್ ಸರ್, ಇಟ್ಸ್ ಯುವರ್ ಮಿಸ್ಟೇಕ್. ನಿಮ್ಮ ಅಪ್ಪ ಅಮ್ಮ ಬಡವರಾದ್ರೆ ತಪ್ಪಿಲ್ಲ, ಬಟ್ ನೀನ್ ನಿನ್ ಮಕ್ಕಳಿಗೆ ಬಡ ತಂದೆ ಅಥವಾ ಬಡ ತಾಯಿ ಆಗ್ಬೇಡ. ಲೈಫಲ್ಲಿ ಹಣೆ ಬರೋನೆಲ್ಲ ಬ್ಲೇಮ್ ಮಾಡಬೇಡ. ಇನ್ನು ಕೆಲವರು ಸೂಸೈಡ್ ಮಾಡ್ಕೊಳ್ಳುವಾಗ ಡೆತ್ ನೋಟಲ್ಲಿ ಅಲ್ಲಿ ಇಲ್ಲಿ ನೋಡ್ತಾ ಇರ್ತೀವಿ, ಮರ್ಯಾದೆ ಹೋಯ್ತು, ರೆಸ್ಪೆಕ್ಟ್ ಹೋಯ್ತು, ಮರ್ಯಾದೆ ಹೋಯ್ತು ಅಂತ. ಮರ್ಯಾದೆ ಇದೆ ಅಂತ ಯಾರು ಹೇಳಿದವ್ರು ನಿಮಗೆ? ಮೈ ಡಿಯರ್ ಯಂಗ್ಸ್ಟರ್ಸ್, ಈ ಕಳೆದ 18-20 ವರ್ಷದಲ್ಲಿ ಯಾರಾದ್ರೂ ಒಂದೇ ಒಂದ್ಸಲ ಜಸ್ಟ್ ರಿಮೈಂಡ್ ಒಂದ್ಸಲ ಕೂರಿಸ್ಕೊಂಡು ನಿಮಗೆ ಮರ್ಯಾದೆ ಇದೆ ಅಂತ ಹೇಳಿದಾರ? ಇಲ್ದೇ ಇರೋದನ್ನ ಯಾಕಿದೆ ಅನ್ಕೊಂಡಿದ್ದೀರಾ? ಇಲ್ದೇ ಇರೋದನ್ನ ಯಾಕೆ ಹೋಗಿದೆ ಅನ್ಕೊಂತಾ ಇದ್ದೀರಾ? ಅದಕ್ಕೆ ಗಟ್ಸ್ ಇರ್ಬೇಕು. ನಾನು ಕರ್ನಾಟಕದ ಎಲ್ಲಾ ಮಿಡಿಲ್ ಕ್ಲಾಸ್ ಹುಡುಗರಿಗೆ, ವಿಶೇಷವಾಗಿ ಕನ್ನಡ ಮೀಡಿಯಂ ಆವರೇಜ್ ಬ್ಯಾಕ್ ಗ್ರೌಂಡ್ ಬಂದಿರತಕ್ಕಂಥ ಪ್ರತಿಯೊಬ್ಬರಿಗೂ ನಾನು ರಿಕ್ವೆಸ್ಟ್ ಮಾಡೋದು ಇಷ್ಟೇ, ನಿನ್ಗೆ ಏನ್ ಅನ್ಸುತ್ತೋ ಒಂದು 5 ವರ್ಷ 10 ವರ್ಷ ಕ್ಲಾರಿಟಿಯಾಗಿ ಡಿಸಿಷನ್ ತಗೋ. ನಿಮ್ಮ ಅಪ್ಪ ಅಮ್ಮನ ಕಡಿಮೆ ಹರ್ಟ್ ಮಾಡು. ನೋಡು, ಬಹಳಷ್ಟು ಜನ ಹುಡುಗರಿಗೆ ಹೇಳ್ತಿದ್ದೀನಿ, ನೀನ್ ಇಷ್ಟಪಟ್ಟ ಹುಡುಗಿ ಗ್ರೇಟ್ ಅಲ್ಲ ಅಂತ ಹೇಳ್ತಿಲ್ಲ, ನಿಮ್ಮ ಅಮ್ಮ ಅಷ್ಟು ಗ್ರೇಟ್ ಅಲ್ಲ ಅಂತ ಹೇಳ್ತಾ ಇದ್ದೀನಿ. ನೀವ್ ಇಷ್ಟಪಟ್ಟ ಹುಡುಗ ಒಳ್ಳೆಯವನಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಬಟ್ ನಿಮ್ಮ ಅಮ್ಮ ಅಷ್ಟು ಜೆಂಟ್ಲ್ಮನ್ ಆಗಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದ್ದೀನಿ. ಒಬ್ಬ ಹುಡುಗನ್ನ ಕಡಿಮೆ ಹರ್ಟ್ ಮಾಡೋ ಹೆಂಗಸು ಅಂದ್ರೆ ಅದು ತಾಯಿ, ಒಬ್ಬ ಹುಡುಗಿನ ಕಡಿಮೆ ಹರ್ಟ್ ಮಾಡೋ ಜೆಂಟ್ಲ್ಮನ್ ಅಂದ್ರೆ ಅದು ಅಪ್ಪ ಮಾತ್ರನೇ. ಬಹಳಷ್ಟು ಜನಕ್ಕೆ ಗೊತ್ತಾಗಲ್ಲ. ಲೈಫಲ್ಲಿ ಏನಾದ್ರೂ ಅಚೀವ್ ಮಾಡಬೇಕು ಅಂತ ಅನ್ಕೊಂಡಾಗ, ಈಗ ಈ ಸ್ಟೇಜಲ್ಲಿ 1-2 ವರ್ಷನೋ 3 ವರ್ಷನೋ 5 ವರ್ಷನೋ ಕಾನ್ಸಂಟ್ರೇಟ್ ಮಾಡಿ ಓದ್ಬಿಡಿ, ತಲೆ ಕೆಡಿಸ್ಕೋಬೇಡಿ. ಒಂದು ಸಮಸ್ಯೆ ಆದ್ರೆ ಫೇಸ್ ಮಾಡಿ. ನನ್ನ ಯಾರೋ ಕೇಳಿದ್ರು, ಪ್ರದೀಪ್ ನೀನ್ ಜಾಸ್ತಿ ಮಾತಾಡ್ತೀಯ ಅಂತ. ನಾನು ಹೇಳಿದೆ, ನೀನ್ ಕಡಿಮೆ ಮಾತಾಡ್ತೀಯ, ಏನ್ ಕಡ್ದು ಕಟ್ಟೆ ಹಾಕಿದ್ಯಾ ಹೇಳೋ. ದಿಸ್ ಈಸ್ ದ ವೇ ವಿ ಶುಡ್ ಫೇಸ್ ದ ಲೈಫ್. ಬಹಳಷ್ಟು ಜನ ಏನ್ ಗೊತ್ತಾ, ಬೆಳಿಬೇಕಂತೆ ಆಸೆ ಇರುತ್ತೆ, ನಿಮ್ಮೂರಲ್ಲಿ ಯಾರಾದ್ರೂ 1-4 ಜನ ಬೇಜಾರು ಮಾಡ್ಕೊಂಡ್ಬಿಟ್ರೆ ಫೀಲ್ ಆಗೋದು, ಅಯ್ಯೋ ಅವ್ರೇನ್ ಅನ್ಕೊಂಡ್ರು ಇವ್ರೇನ್ ಅನ್ಕೊಂಡ್ರು. ನಿನ್ನ ನೀ ಪ್ರಪಂಚದಲ್ಲಿ ಇಷ್ಟಪಡೋದು ಒಬ್ಬನೇ, ನೀನ್ ಈ ಪ್ರಪಂಚದಲ್ಲಿ 100% ಹೇಟ್ ಮಾಡೋದು ಒಬ್ಬನೇ. ಹೋಗ್ ನಿನ್ ಮನೇಲಿ ಮಿರರ್ ನೋಡ್ಕೋ, ಅದ್ರಲ್ಲಿ ಒಬ್ಬ ಇದ್ದಾನೆ, ಅವ್ನು ನಿನ್ನ ಇಷ್ಟಪಟ್ಟಂಗೆ ಯಾರು ಇಷ್ಟಪಡಲ್ಲ, ಅವ್ನು ನಿನ್ನ ದ್ವೇಷದಂಗೆ ಯಾರು ದ್ವೇಷಲ್ಲ. ಇದೇ ಅಲ್ಟಿಮೇಟ್